ಮ್ಯಾಮ್ ಇದರಲ್ಲಿ ನಮ್ಮ ಲೈಫ್ ಸರ್ಕಲ್ ಏನಾದರೂ ಕಮ್ಮಿ ಆಗೋ ಚಾನ್ಸಸ್ ಇದೆಯಾ ಇಫ್ ಇನ್ ಕೇಸ್ ಕ್ಯಾನ್ಸರ್ ಬಂದು ನಾವು ಟ್ರೀಟ್ಮೆಂಟ್ ತೊಗೊಂಡು ಅಂದರೆ ನಮ್ಮ ಡ್ಯೂರೇಷನ್ನು ಅಂದರೆ ಲೈಫ್ ನೋ 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 ನಾಟ್ ಎಟ್ ಆಲ್. ಕೆಲವು ಸತಿ ಕ್ಯಾನ್ಸರ್ ಕ್ಯೂರ್ ಆಗಿಬಿಡುತ್ತೆ. ದೇ ಮೇ ಡೈ ಬಿಕಾಸ್ ಆಫ್ ಸಮ್ ಅದರ್ ರೀಸನ್. ಇದರಿಂದಾನೇ ಆಗ್ತಾರೆ ಅಂತ ಇಲ್ಲ. ಅರ್ಲಿ ಡಿಟೆಕ್ಷನ್ ನಾನು ಹೇಳಿದಾಗೆ ಮೋಸ್ಟ್ ಇಂಪಾರ್ಟೆಂಟ್. ಸೊ ಅರ್ಲಿ ಡಿಟೆಕ್ಷನ್ ಹೇಗೆ ಮಾಡೋದು ಅಲ್ವಾ? ದ್ಯಾಟ್ಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಕ್ವೆಶ್ಚನ್. ಫಸ್ಟ್ ಆಫ್ ಆಲ್ ಸೈನ್ಸ್ ಆ್ಯಂಡ್ ಸಿಮ್ಟಮ್ಸ್ ಬಗ್ಗೆ ನಾನು ಹೇಳಿದೆ. ಅದ್ರ ಬಗ್ಗೆ ನಮಗೆ ನಾಲೆಡ್ಜ್ ಇರಬೇಕು. ಫಸ್ಟ್ ಅವೇರ್ನೆಸ್. ನಮಗೆ ಬರೀ ಎಜುಕೇಷನ್ ಇದ್ದರೆ ಇನಫ್ ಇಲ್ಲ. ನಾನು ನೋಡಿದ್ದೀನಿ ಹೈಲಿ ಕ್ವಾಲಿಫೈಡ್ ವಿಮೆನ್ ಡಿಲೇ ಮಾಡ್ಕೊಂಡು ಬರ್ತಾರೆ. ಯಾಕೆ ಅಂದರೆ ಅವೇರ್ನೆಸ್ ಇಲ್ಲ, ಗೊತ್ತಿಲ್ಲ ಅವ್ರಿಗೆ. ಇವಾಗ ನಾನು ಏನು ಹೇಳ್ತೀನಿ ಅದು ಏನು ಹೊಸದಿಲ್ಲ. ನಾವು ಗೂಗಲ್ ಸರ್ಚ್ ಮಾಡಿದ್ರೆ ಎಲ್ಲ ಸಿಗುತ್ತೆ. ಬಟ್ ಮೋಸ್ಟ್ ಇಂಪಾರ್ಟೆಂಟ್ ಯಾಕೆ ಈ ಕಾರ್ಯಕ್ರಮ ಅಂದರೆ ಹೆಂಗಸ್ರ ಅಟೆನ್ಷನ್ ಈ ಕಡೆ ಡ್ರಾ ಮಾಡೋದು. ಬರೀ ಹೆಂಗಸ್ರೇ ಅಲ್ಲ, ಇವನ್ ಗಂಡಸರು ಕೇಳಿಸ್ಕೋಬೇಕು. ಯಾಕಂದರೆ ಅವ್ರ ಲೈಫಲ್ಲಿ ಹೆಂಗಸರಿದ್ದಾರೆ. ಅವ್ರದ್ದು ಕೋಆಪ್ರೇಷನ್, ಅವ್ರದ್ದು ಎನ್ಕರೇಜ್ಮೆಂಟ್ ಟು ಲುಕ್ ಆಫ್ಟರ್ ಯುವರ್ ಓನ್ ಹೆಲ್ತ್ ಇಸ್ ವೆರಿ ಇಂಪಾರ್ಟೆಂಟ್. ಸೊ ಫಸ್ಟ್ ಆಫ್ ಆಲ್ ಅವೇರ್ನೆಸ್ ಇರಬೇಕು ಅರ್ಲಿ ಡಿಟೆಕ್ಷನ್ಗೆ. ಸೆಕೆಂಡ್, ಎಲ್ಲ ಹೆಣ್ಮಕ್ಳು 20 ವರ್ಷ ಆದಮೇಲೆ ಮಂತ್ಲಿ ಒನ್ಸ್ ಬ್ರೆಸ್ಟ್ ಸೆಲ್ಫ್ ಎಕ್ಸಾಮಿನೇಷನ್ ಅಂತ ಹೇಳ್ತೀವಿ. ಓಕೆ, ಅದು ಒಂದು ಮಾಡಬೇಕು. ಸೆಲ್ಫ್ ಎಕ್ಸಾಮಿನೇಷನ್ ಅಂದ್ರೇನು? ನಾವೇ ನಮ್ಮ ಬ್ರೆಸ್ಟ್ನ ಸ್ವಂತವಾಗಿ ಎಕ್ಸಾಮಿನ್ ಮಾಡ್ಕೋಬೋದು. ಓಕೆ, ಅದ್ರ ಬಗ್ಗೆ ಬಹಳಷ್ಟು ಯೂಟ್ಯೂಬ್ ವಿಡಿಯೋಸ್ ಇದೆ, ನೀವು ಅದನ್ನು ನೋಡ್ಬೋದು. ನಮ್ಮದೇ ವಿಡಿಯೋಸ್ ಕೂಡ ಇದೆ. ಯು ಕ್ಯಾನ್ ಜಸ್ಟ್ ಚೆಕ್ಔಟ್ ಹೌ ಟು ಡೂ ಬ್ರೆಸ್ಟ್ ಸೆಲ್ಫ್ ಎಕ್ಸಾಮಿನೇಷನ್. ವೆರಿ ಸಿಂಪಲ್, ಲೆಸ್ ದೆನ್ 5 minutes ಟೈಮ್ ತೊಗೊಳುತ್ತೆ. ಎಲ್ಲ ಹೆಂಗಸರು ಬ್ಯುಸಿ ಅಲ್ವಾ? ಬ್ಯುಸಿ ಅಂದರೆ ಇಷ್ಟು ಬ್ಯುಸಿ ಇರ್ತಾರೆ ಅಲ್ಲ, ಎಲ್ಲದರಲ್ಲೂ ಜನರಲಿ ಅವ್ರ ಸ್ವಂತ ಹೆಲ್ತ್ಗೆ ಚಾನ್ಸೇ ಇರಲ್ಲ. ಮಕ್ಕಳನ್ನ ನೋಡ್ಕೋತಾರೆ, ಗಂಡ ಇರ್ತಾರೆ, ಮನೇಲಿ ಅತ್ತೆ ಮಾವ ಇರ್ತಾರೆ, ಅಡುಗೆ ಮಾಡೋದಿರುತ್ತೆ, ಕೆಲ್ಸಕ್ಕೆ ಹೋಗೋರು ಅದು ಬೇರೆ ರೆಸ್ಪಾನ್ಸಿಬಿಲಿಟಿ ಇರುತ್ತೆ. ಅವ್ರ ಬಗ್ಗೆ ಕಾಳಜಿನೇ ಇರೋದಿಲ್ಲ ಅಲ್ವಾ? ಸೊ 5 minutes ಇನ್ ಅ ಮಂತ್ ಬ್ರೆಸ್ಟ್ ಸೆಲ್ಫ್ ಎಕ್ಸಾಮಿನೇಷನ್ ಮಾಡಬೇಕು. ಅದರಲ್ಲಿ ನಾವು ಏನು ನೋಡಬೇಕು? ನಾನು ಮೊದಲೇ ಹೇಳ್ದಾಗೆ ಗೆಡ್ಡೆ ಏನಾದರೂ ಕಾಣಿಸತ್ತಾ, ಸ್ಕಿನ್ನಲ್ಲಿ ಚೇಂಜಸ್ ಇದೆಯಾ, ನಿಪ್ಪಲಲ್ಲಿ ಚೇಂಜಸ್ ಇದೆಯಾ, ಅದನ್ನು ಅಬ್ಸರ್ವ್ ಮಾಡಬೇಕು. ಆ ಥರ ಏನಾದರೂ ಕಾಣಿಸ್ಕೊಂಡು ಬಂದರೆ ತಕ್ಷಣ ಡಾಕ್ಟರ್ ಹತ್ರ ಹೋಗಬೇಕು. ಅದು ಕ್ಯಾನ್ಸರ್ ಅಂತಲೇ ಎಲ್ಲ, ಪ್ಯಾನಿಕ್ ಬೇಡ, ಬಟ್ ನೆಗ್ಲೆಕ್ಟ್ ಕೂಡ ಬೇಡ. ಇಮಿಡಿಯೇಟ್ ಡಾಕ್ಟ್ರ್ ಹತ್ರ ಹೋಗಬೇಕು. ಮತ್ತು ಯಾವ ಹೆಣ್ಮಕ್ಳು 40 yearsಗಿಂತ ಜಾಸ್ತಿ ಇರ್ತಾರೋ ಅವರು ವರ್ಷಕ್ಕೆ ಒಂದು ಸತಿ ಮ್ಯಾಮೋಗ್ರಾಮ್ ಅಂತ ಟೆಸ್ಟ್ ಇರುತ್ತೆ. ಮ್ಯಾಮೋಗ್ರಾಮ್ ಅಂದರೆ ಏನು? ಬ್ರೆಸ್ಟಿಂದು ಒಂದು ಸ್ಪೆಷಲ್ ಕೈಂಡ್ ಆಫ್ ಎಕ್ಸ್ರೇ. ಅದು ವರ್ಷಕ್ಕೆ ಒಂದು ಸತಿ 40 ವರ್ಷ ಆದಮೇಲೆ ನಾವು ರೆಕಮೆಂಡ್ ಮಾಡ್ತೀವಿ. ಅದಕ್ಕಿಂತ ಕಡಿಮೆ ಹೆಂಗಸರಿಗೆ ಅದು ಅಷ್ಟು ಯೂಸ್ಫುಲ್ ಇಲ್ಲ. ಸೊ ಈ ಎಕ್ಸ್ರೇ ಯಾಕೆ ಇಂಪಾರ್ಟೆಂಟ್ ಅಂದರೆ ಈ ಎಕ್ಸ್ರೇ ಇಂದ ನಾವು ಇವನ್ ಸಣ್ಣ ಗೆಡ್ಡೆ ಅಂದರೆ ವಿಚ್ ಮೇ ಬಿ ಜಸ್ಟ್ 3 millimeters 4 millimeters ಅಂದರೆ ನಮಗೆ ಕೈಗೆ ಕೂಡ ಫೀಲ್ ಆಗಲ್ಲ. ಕೈಗೆ ಫೀಲ್ ಆಗೋಕ್ಕೆ ಗೆಡ್ಡೆ ಸ್ವಲ್ಪ ಆದರೂ ದೊಡ್ಡದಾಗಿರಬೇಕು ಅಲ್ವಾ? ಅದಕ್ಕಿಂತ ಮುಂಚಿತವಾಗಿ ನಾವು ಮ್ಯಾಮೋಗ್ರಾಮಲ್ಲಿ ಈ ಲಂಪ್ಸ್ನ ಡಿಟೆಕ್ಟ್ ಮಾಡ್ಬೋದು. ಸೊ ಅದು ಡಿಟೆಕ್ಟ್ ಮಾಡಿ ಅದನ್ನು ಅಂದರೆ ನಾವು ಹೆಲ್ತ್ ಚೆಕ್ ಅಂತ ಹೇಳ್ತೀವಲ್ವ, ಇಯರ್ಲಿ ಒನ್ಸ್ ಶುಗರ್ ಲೆವೆಲ್ಸ್ ಮಾಡಿಸಿ ಅಥವಾ ಎಕ್ಸ್ರೇ ಚೆಸ್ಟ್ ಮಾಡಿಸಿ, ECG ಎಕೋ ಮಾಡಿಸಿ ಅಂತ ಹೇಳ್ತೀವಿ. ಆ ಥರ ಹೆಲ್ತ್ ಚೆಕ್ಕಲ್ಲಿ ಮ್ಯಾಮೋಗ್ರಾಮ್ ಕೂಡ ಒಂದು ಇನ್ಕ್ಲೂಡ್ ಮಾಡಬೇಕು. 40 years ಇಂದ ಅಬವ್ ಆಗಿರೋ ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಮ್ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.